ಸಂತಾನ ಪ್ರಾಪ್ತಿರಸ್ತು. ಅಮ್ಮ, ಒಂದ್ ಗಂಡು ಮಗುನ್ ಹೆತ್ತು ನಮ್ಮ ವಂಶನ ನಿನ್ ಗಂಡನ ವಂಶನ ಬೆಳೆಯೋ ಹಾಗೆ ಮಾಡಮ್ಮ. ಸ್ವಾಮಿ, ಕಾಮಧೇನು ತರ ಒಂದ್ ಹಸು ನಿಂತಿದೆ, ಕಳಿಸ್ಕೊಡಿ ಚಿಕ್ಕಮ್ಮವ್ರನ್ನ. ಬನ್ನಿ ಬನ್ನಿ. ಒಳ್ಳೆ ಶಕನ ನೋಡಿ ನಮ್ಮ ಮಗನ್ನ ಕಳಿಸ್ಬೇಕು ಅಂತ ಇದ್ರೆ ಎದುರು ಬಂದ್ಬಿಟ್ಟಿಯಲ್ಲೇ ಗೊಡ್ಡಿ. ಗೊತ್ತು ಗೊತ್ತು ಅಂದು ಗೊತ್ತಾಗಲ್ವಾ? ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದು ಹುಳ ಕೂಡ ಹುಟ್ಟಿಲ್ಲ ನಿನ್ ಹೊಟ್ಟೆನಲ್ಲಿ. ನಡೀರಿ ಹೊರಡೆ. ಗೌರಿ, ನೀನ್ ಯಾಕೆ ಕಳ್ತಾ ಇದೀಯ? ಅವ್ರು ನೀವು ಏನೇನೂ ಬೈದಿಲ್ಲ, ತಪ್ಪಾಗೂ ಮಾತಾಡಿಲ್ಲ ಗೌರಿ. ಮಕ್ಕಳು ಇಲ್ಲದೆ ಇರೋದು ನಮ್ಮ ದುರಾದೃಷ್ಟ. ಆದ್ರೆ ನೀನ್ ಆ ಪರಮೇಶ್ವರನ ಪ್ರತಿದಿನ ಪೂಜಿಸ್ತಾ ಇದ್ಯಾ. ಅವನೇ ನಮಗೆ ಕೇಳಿಸ್ತಾ ಇದ್ರೆ ನೀನು ಅವ್ನಿಗೆ ಯಾಕೆ ಪೂಜೆ ಮಾಡ್ಬೇಕು ಹೇಳು? ನನ್ನನ್ನು ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದೀಯಾ? ಹೇಳು, ಹೇಳಪ್ಪ. ಸ್ವಾಮಿ, ನಿಮ್ಮ ಭಕ್ತೆ ಅಷ್ಟೊಂದು ಬೇಡಿಕೊಳ್ಳುತ್ತಿರುವಾಗ ಅವರಿಗೆ ಮಕ್ಕಳನ್ನು ಕರುಣಿಸಬಹುದಲ್ವೇ? ಮೊದಲು ಅವರ ದೋಷವನ್ನು ಪರಿಹಾರ ಮಾಡಿ ನಂತರ ಅವರ ಕೋರಿಕೆಯನ್ನು ಈಡೇರಿಸೋಣ ದೇವಿ. ಓಂ ನಮಃ ಶಿವಾಯ. ನಾವು ಕಾಶಿಗೆ ಹೋಗಿ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ವಿ. ರಾತ್ರಿ ಆದ್ರಿಂದ ಇವತ್ತು ನಿಮ್ಮನೇಲೇ ಇದ್ದು ವಿಶ್ರಾಂತಿ ತಗೊಂಡು ಬೆಳಗಾಗ್ತಿದ್ದಾಗಿ ಎದ್ದು ಹೋಗ್ತೀವಿ. ಆಗ್ಬೋದಾ? ಧಾರಾಳವಾಗಿ. ಓಂ ನಮಃ ಶಿವಾಯ. ಕಾಶಿಗೆ ಹೋಗಿ ಬಂದವರು ದೇವರಿಗೆ ಸಮಾನ ಅಂತಾರೆ. ನೀವಾಗೆ ನಮ್ಮ ಮನೆ ಬಾಗಿಲಿಗೆ ಬಂದಿರೋದು ನಮ್ಮ ಅದೃಷ್ಟ. ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ಎಲ್ಲಿ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ? ಆ ಪರಮೇಶ್ವರ ನಮಗಿನ್ನೂ ಆ ಭಾಗ್ಯ ಕೊಟ್ಟಿಲ್ಲ. ಆ ಪರಮೇಶ್ವರನ ಕರುಣೆ ಎಲ್ಲರ ಮೇಲೂ ಇರುತ್ತೆ. ಆದ್ರೆ ತಿಳಿದೋ ಮಾಡಿದ ತಪ್ಪಿಗೆ ನಿಮಗೆ ಮಕ್ಕಳಾಗಿಲ್ಲ. ನೀನು ಋತುಮತಿಯಾದಾಗ ಉಪಯೋಗಿಸಿದ ಕಲ್ಮಶ ಬಟ್ಟೆಗಳನ್ನ ಆಚೆಗೆ ಹೋದಾಗ ಕತ್ಲಲ್ಲಿಸ್ತೆ. ಅದು ಹಾವಿನ ಹುತ್ತದ ಮೇಲೆ ಬಿತ್ತು. ಆಗ ತಾನೇ ಮೊಟ್ಟೆ ಹೊಡೆದು ಹೊರ ಬರುತ್ತಿದ್ದ ಎಣೆ ಮರಿಗಳು ಆ ರಕ್ತದ ಒತ್ತಡವನ್ನು ತಾಳಲಾರದೆ ಸತ್ತು ಹೋದು. ಅವುಗಳ ತಾಯಿ ಶಾಪದಿಂದ ನಿಮಗೆ ಮಕ್ಕಳಾಗಿಲ್ಲ. ಇದಕ್ಕೆ ಪರಿಹಾರ ಏನೂ ಇಲ್ವಾ? ಇದೆ. ಇಲ್ಲಿಯ ಹತ್ತಿರದಲ್ಲೇ ವಿದ್ರಾಶ್ವತ ಎಂಬ ಪುಣ್ಯಕ್ಷೇತ್ರವಿದೆ. ನಾಗಲೋಕದ ದೀಪ ನಾಗ ಸುಂದರಿ ರೂಪ ಸ್ವಯಂವರಕ್ಕೆ ಬಂದಳು. ಅವಳು ನಾಗಧೀರನ ಮೆಚ್ಚಿದಳು. ಕಾಮನಾಗನೆಂಬ ಕಳವು ಇದ್ದನು. ಅವಳು ಪರರ ಮರಿಸಲು ಉರಿದು ಹೋದನು. ನಾಗವೀರನ ಶಕ್ತಿ ಕೊಂದನು. ನಾವು ಮಾಡಿ ಭೂಲೋಕ ಕೆಟ್ಟದನು. ಭೂಮಿಯಲ್ಲಿ ನಾಗವೀರನು ವಿರಹಿಯಾದನು. ಅಲೆಯುತ್ತ ಬಂದಿಯಾದನು. ಗೋವಿನಂತ ಹಾವು ತಾನು ಹಸಿದು ಹೋದನು. ಗೋವಿನ ಹಾಲ ಕುಡಿದನು. ಇದೇನು ವಿಚಿತ್ರ ಎಂದೌಹಾರಿ ಬಂದ ತೋಟದ ಯಜಮಾನ. ಪುಣ್ಯಕ್ಷೇತ್ರದ ಮಹಿಮೆಯಾರಿಯದೆ ಬಂದನು ನಾಗವೀರನ. ನಾಗರ ದೋಷ ಭೋಜನ ಕೆರಗೆ ಪಾತ್ರೆ ಪರಡಿ ಮೃತ್ತಿಕೆಯಾಗಿ ಧನಕನಕಗಳು ಮಾಯವೇ ಆಗಿ ಮನೆ ತುಂಬೆಲ್ಲ ಹುತ್ತಗಳಾಗಿ
ಅದ್ಬಿಟ್ಟೆ ಬುದ್ಧಿ. ಬುದ್ಧಿ, ಏನ್ ಸಿದ್ದಯ್ಯ, ಏನಾಯ್ತು? ನಮ್ಮ ಹಸು ಕೆಚ್ಚಲ್ಗೆ ಒಂದು ಹಾವು ಬಾಯಿ ಹಾಕ್ಬಿಟ್ಟಿತ್ತು. ಆ ಹಾವನ್ನ ನಾನು ಸಾಯಿಸ್ಬಿಟ್ಟೆ. ಈಗ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಬರೀ ಹುತ್ತುಗಳೇ ಕಾಣ್ತಾ ಇತ್ತು ಬುದ್ಧಿ. ನಿಮ್ದಿನೇ ಇಲ್ಲ ಬುದ್ಧಿ, ಎಲ್ಲಿ ನೋಡಿದ್ರು ಹಾವುಗಳೇ ಹಾವುಗಳು. ಮನೇಲಿರಕ್ಕೆ ತುಂಬಾ ಭಯ ಆಗ್ತಾ ಇದೆ ತಾತ. ಹಾವನ್ನು ಸಾಯಿಸಿದ್ರೆ ಬ್ರಹ್ಮಹತ್ಯೆಯಷ್ಟೇ ದೋಷ. 16 ದೋಷಗಳಲ್ಲಿ ಪ್ರಮುಖವಾದ್ದು ಈ ಸರ್ಪದೋಷ. ಆದ್ರಿಂದ ಮೊದಲು ಸತ್ತಿರೋ ಹಾವಿಗೆ ಶಾಸ್ತ್ರೋಕ್ತವಾಗಿ ಶವ ಸಂಸ್ಕಾರವನ್ನು ಮಾಡಬೇಕು. ಏನಪ್ಪ ಈ ಪವಾಡ? ಸಾಕ್ಷಾತ್ ನಾಗದೇವರೇ ಈ ಕಲ್ಲಿನ ಮೇಲೆ ಪ್ರತ್ಯಕ್ಷವಾಗಿದ್ದಾರೆ. ಇದು ಸಾಮಾನ್ಯವಾದ ಹಾವಲ್ಲ ಸ್ವಾಮಿ, ದೇವರ ಹಾವೇ ಆಗಿರ್ಬೇಕು. ಸರ್ಪ ಸಂಸ್ಕಾರ ಮಾಡಿದ ಮೇಲೆ ಈ ನಾಗರ ಕಲ್ಲನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಣ. ನೀನ್ ನನಗ್ ಬೇಕು, ನಿನ್ನ ರೂಪ ನನಗ್ ಬೇಕು, ನಿನ್ನ ಯೌವನ ನನಗ್ ಬೇಕು. ಏ ಕಾಮನಾಗ, ನಾಗರಾಜನ ಮಗಳಂದ್ರೆ ಬಲತ್ಕರಿಸಲು ನೋಡುತ್ತೀಯ ನೀಚ. ನೀನು ಯಾವತ್ತು ತಪ್ಪು ಮಾಡಿದ್ಯೋ ಅವತ್ತು ನಿನ್ನ ಇಲ್ಲಿಂದ ಹೊರಗಾಕ್ಬೋದಾಗಿತ್ತು. ನಿನ್ನ ತಂದೆ ತಾಯಿ ಮುಖ ನೋಡಿ ನಿನ್ನ ಮೇಲೆ ಅನುಕಂಪ ತೋರಿಸಿ ಇಷ್ಟು ಸಲ ನಾವು ಸುಮ್ಮನೆ ಇದ್ದೀವಿ. ದೈವ ಭಕ್ತಿ, ರಾಜಭಕ್ತಿ, ಗುರುಭಕ್ತಿ ಇವು ಇಲ್ಲದವರಿಗೆ ಈ ನಾಗಲೋಕದಲ್ಲಿ ಸ್ಥಳವಿಲ್ಲ. ನಿನ್ನಲ್ಲಿರುವ ನಾಗಶಕ್ತಿ ನಿಶಕ್ತಿ ಆಗಲಿ. ಇನ್ನು ಈ ಕ್ಷಣದಿಂದ ಶಾಶ್ವತವಾಗಿ ಈ ನಾಗಲೋಕದಿಂದ ನಿನ್ನನ್ನು ಬಹಿಷ್ಕರಿಸಿದ್ದೇನೆ. ಬಹಿಷ್ಕಾರ ಹಾಕ್ತೀರಾ? ನಿಶಕ್ತಿ ಮಾಡ್ತೀರಾ? ಸಂತೋಷ, ಸಂತೋಷ, ಸಂತೋಷ. ನಾನೇನಾದ್ರೂ ಪರವಾಗಿಲ್ಲ. ಆ ನಾಗವೀರ ಭೂಲೋಕದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾನೆ ಗೊತ್ತಾ? ದೋಷ ವಿಮುಕ್ತಿಯ ಮಹಕತೆ, ವಿದುರಾಶ್ವತದ ಮಹಿಮೆ, ದೋಷನಾಶ ಪೂರ್ಣ ತೇಜ ಪಾಹಿ ಪಾಹಿ ದೋಷನಾಶ ಪೂರ್ಣ ತೇಜ ಪಾಹಿ ಪಾಹಿ ಶ್ರವಣಾನಂದದ ಶುಭ ಕಥೆ, ದೋಷ ವಿಮುಕ್ತಿಯ ಮಹಕತೆ, ಶಾಶ್ವತದ ಮಹಿಮೆಯೇ. ಅಯ್ಯಯ್ಯೋ, ಇನ್ನು ಹುತ್ತ ಬಂದ್ಬಿಟ್ಟೈತಲ್ಲಪ್ಪ. ಬುದ್ಧಿಯವ್ರಿಗೆ ಹೇಳ್ಬೇಕು. ನಾಗರು ಕಲ್ತವ ಹುತ್ತ ಬಂದ್ಬಿಟ್ಟೈತೆ ಬುದ್ಧಿ. ಐನೋರೇ, ನೀವು ಹೇಳಿದ್ದು ನಿಜ. ಅದು ದೇವರ ಹಾವಾದ್ರಿಂದಲೇ ಬೆಳಗಾಗುವಷ್ಟರಲ್ಲಿ ಹುತ್ತ ಬೆಳೆದ್ಬಿಟ್ಟಿದೆ. ನಾವು ತುಂಬಾ ಪುಣ್ಯವಂತರು. ಅಮ್ಮ, ನನ್ನ ಅತ್ತೆ ಮನೆ ಕಳಿಸ್ಕೊಡಿ. ಯಾವುದಮ್ಮ ನನ್ನ ಅತ್ತೆ ಮನೆ? ಸಾಮಾನ್ಯವಾದ ಹಾವು ಅಂತ ತಿಳಿದೆ. ತನ್ನ ಸ್ವಂತ ಮಗನೆಂದು ತಿಳಿದು ಯಾರು ನಾಗವೀರನಿಗೆ ಸಂಸ್ಕಾರ ಮಾಡಿ ಗುಡಿ ಕಟ್ಟಿ ಪೂಜೆ ಮಾಡುತ್ತಿದ್ದಾರೋ ಅವರೇ ನನ್ನವರು. ನಾಗವೀರನ ಸಮಾಧಿನೇ ನನ್ನ ಅತ್ತೆ ಮನೆ, ಅದೇ ನನ್ನ ಅರಮನೆ. ಭಕ್ತರ ಕೋರಿಕೆ ಈಡೇರಿಸುತ್ತಾ ಅಲ್ಲೇ ಇರಬೇಕೆಂದು ನಿರ್ಧಾರ ಮಾಡಿದ್ದೀನಿ. ತಂದೆ ತಾಯಿ ಮಾತು ಮಕ್ಕಳು ಕೇಳಬೇಕು. ಮಕ್ಕಳ ಆಸೆ ತಂದೆ ತಾಯಿ ನೆರವೇರಿಸಬೇಕು. ನನ್ನನ್ನು ಆಶೀರ್ವಾದ ಮಾಡಿ. ಸರ್ವದೋಷಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಈ ರೀತಿಯ ನಾಗಸುಂದರಿ ಅಲ್ಲಿ ನಾಗದೇವತೆಯಾಗಿ ನೆಲೆಸಿದ್ದಾಳೆ. ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪಿಸಿ ನಿಮಗೆ ಮಕ್ಕಳಾಗತ್ತೆ. ಹಾಗೆ ಆಗ್ಲಿ. ದಯವಿಟ್ಟು ತಾವೇ ಮುಂದೆ ನಿಂತು ಈ ಕಾರ್ಯ ನಡೆಸಿಕೊಡಬೇಕು. ನಾಗದೋಷ ಪರಿಹಾರಾರ್ಥಂ ನಾಗಪೂಜಾಂ ಕರಿಷ್ಯೆ. 2 ನಮಸ್ಕಾರ ಮಾಡಿ.
ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಪೂಜ್ಯ ಅತಿಥಿಗಳು ಎಲ್ಲ ಹೋದ್ರು? ಏನಿದು ವಿಚಿತ್ರ? ಅವರು ಸಾಕ್ಷಾತ್ ಪಾರ್ವತಿ ಪರಮೇಶ್ವರೇ ಇರಬೇಕು. ಅವರೇ ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಇದೊಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ನೀವಿಬ್ರು ಬಹಳ ಭಾಗ್ಯವಂತರು. ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ. ಗೌರಿ 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 ಏನಾಯ್ತು? ಓ ಕಣವ ತಡ್ಕಣವ. ಯಾಕ್ರಂಗವ ಅಷ್ಟು ಗಾಬರಿ ಆಗಿದ್ಯಾ? ಹೊಟ್ಟೆ ಒಳಗೆ ಮಗು ಅಡ್ಡ ತಿರುಗ್ಬಿಟ್ಟಿದೆ ಕಣವ. ಹೆರಿಗೆ ಆಗಲ್ಲ. ತಡ ಮಾಡಿದ್ರೆ ತಾಯಿ ಮಗು ಪ್ರಾಣಕ್ಕೆ ಅಪಾಯ ಕಣವ. ಈ ಊರ್ನಲ್ಲಿ ವೈದ್ಯರು ಇಲ್ಲ, ಮನೇಲಿ ಅವ್ರ ಗಂಡನೂ ಇಲ್ಲ. ಹಂಗಾರೆ ರಾಮಪುರ ಕರ್ಕೊಂಡು ಹೋಗ್ರವ. ಹಂಗ್ ಮಾಡವ. ಆಶ್ಚರ್ಯ ಏನ್ರವ, ಹಾವು ಬರ್ಲಿಲ್ಲ, ನಾವಿದ್ ಹಾಲು ಕುಡಿಲಿಲ್ಲ. ನೀವ್ ಹೇಳ್ದ ಹಾಗೆ ನಾ ಹುಟ್ಟಕ್ ಪೂಜೆ ಮಾಡಿದ್ಮೇಲೇನೆ ನಂಗೆ ಒಳ್ಳೆ ಗಂಡನೂ ಸಿಕ್ತ. ಆ ಅಮ್ಮನ ಅನುಗ್ರಹದಿಂದ ಮಕ್ಕಳಾಗೋ ಭಾಗ್ಯನೂ ಸಿಕ್ತು. ನಾಗಲಕ್ಷ್ಮಿ, ನನ್ ಮಗಳ ವಿಕಾರ ರೂಪ ನೋಡಿ ಸೇರಿ ಮಕ್ಳು ಯಾರು ಇವಳನ್ನ ಆಚೆ ಸೇರಿಸ್ಕೋತಿಲ್ಲ. ಹೀಗಾಗಿ ಇವಳು ಎಲ್ರ ಜೊತೆ ಬೆರ್ತು ಸಂತೋಷವಾಗಿರಕ್ಕಾಗ್ತಿಲ್ಲ. ನನ್ ಮುಖ ನೋಡಿ ನನ್ಗೆ ಬೇಸರ ಆಗ್ತಾ ಇದೆ. ಆ ದೇವ್ರು ನನ್ನಿನ್ನು ಯಾಕೆ ಬದುಕ್ತಿದಾನೋ ಏನೋ. ಇದು ಹೇಗಾಯ್ತು? ನಾವು ಮನೆ ಕಟ್ಟಬೇಕು ಅಂತ ತಗೊಂಡ ಜಾಗದಲ್ಲಿ ಒಂದ್ ದೊಡ್ಡ ಹುತ್ತ ಇತ್ತು. ನಮ್ಮ ಯಜಮಾನ್ರು ಹುತ್ತನ ಒಡೆಯೋದ್ರ ಜೊತೆಗೆ ಅಲ್ಲಿದ್ದ ಹಾವುಗಳನ್ನೆಲ್ಲ ಸುತ್ತಬಿಟ್ರು. ಅದಾದ್ಮೇಲೆ ನನ್ ಮಗಳು ಮುಖ ಈ ತರ ವಿಕಾರ ಆಗೋಯ್ತು. ಮಾಡಿದ ತಪ್ಪನ್ನು ಒಪ್ಕೊಂಡು ನಮ್ಮಮ್ಮ ನಾಗಮ್ಮನ ಸೇವೆ ಮಾಡಿ, ಹುತ್ತಕ್ಕೆ ಪ್ರತಿದಿನ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಎಲ್ಲ ಸರಿ ಹೋಗುತ್ತೆ. ಕೂತ್ಕೊಳ್ರಿ. ಗುರುಗಳೇ, ನಮ್ಮ ಸಂಪ್ರದಾಯದ ಪ್ರಕಾರ ಮಗನಿಗೆ 25 ವರ್ಷ ತುಂಬಿದ ಮೇಲೆ ಧರ್ಮಾಧಿಕಾರಿ ಪಟ್ಟ ಕಟ್ಟೋ ವಾಡಿಕೆ. ಈಗ ನಮ್ಮ ಮಗ ಶಿವಲಿಂಗನಿಗೆ ಈ ಶ್ರಾವಣಕ್ಕೆ 25 ತುಂಬುತ್ತೆ. ಆದ್ರಿಂದ ಅವನಿಗೆ ಧರ್ಮಾಧಿಕಾರಿ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ನಮ್ಮ ಅಪ್ಪನ ಮಗಳು ನಾನಿಲ್ವಾ? ಬಾ, ನಾನೇ ತೆಪ್ಪ ಓಡಿಸ್ಕೊಂಡು ಹೋಗ್ತೀನಿ.
ಹೌದಾ, ನೋಡ್ತಾ ಇರು ನಾನು ಹೇಗ್ ತೆಪ್ಪ ಓಡಿಸ್ತೀನಿ ಅಂತ. ತಿಳ್ಕೊಂಡಿದ್ಯಾ? ನಾನು ಅತ್ತಿಗೆ ನಿನ್ನ ಹೆಂಡತಿ ಅಲ್ಲಿದ್ದಾಳೆ. ಏನಂದ್ರೆ ಇಲ್ಲಿ ಬನ್ನಿ ನೋಡಿ, ಮಾತಾಡಕ್ ಬಂದ್ರೆ ಇವ್ನು ಯಾಕೆ ಮಾತಾಡಲ್ಲ? ಲಕ್ಷ್ಮಿ, ಮಹಾಭಾರತದಲ್ಲಿ ಧೃತರಾಷ್ಟ್ರ ಕುರುಡ ಅಂತ ಅವನ ಹೆಂಡತಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದೊಡ್ಡ ಪತಿವ್ರತೆ ಆದ್ಲು. ಹೆಂಡತಿ ಮೂಗಿ ಅಂತ ಇವನು ಮಾತಾಡೋದು ಬಿಟ್ಬಿಟ್ಟು ಪತಿವ್ರತ ಆಗಿದ್ದಾನೆ. ಬನ್ನಿ. ಅಯ್ಯೋ, ಇದೇನೇ ಇದು ನಿನ್ ಪೂಜೆ ಮಾಡೋ ಅವತಾರ? ನಾವ್ ಇಡೀ ಮನೆ ಬೆಂಕಿ ಬಿತ್ತು ಅಂತ ಭಯ ಬಿಟ್ಕೊಂಡು ಓಡ್ ಬಂದ್ವಿ. ನೋಡಿ, ನಾನು ಏನೇ ಮಾಡಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಸಹಜವಾಗೇ ಮಾಡೋದು. ಇವತ್ತು ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ನನ್ ಗಂಡನ್ಗೆ ರಾಮನ ವೇಷ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಯಾವ ದೇವ್ರನ್ನ ನೋಡಿಲ್ವಲ್ಲ, ಅದಕ್ಕೆ ಎಲ್ಲ ದೇವ್ರನ್ನ ನನ್ ಗಂಡನಲ್ಲೇ ನೋಡ್ಬೇಕು ಅಂತ ಆಸೆ. ಮುಂದಿನ ಶುಕ್ರವಾರ ಲಗ್ನ ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷ. ಅನ್ನಪೂರ್ಣ, ದೀರ್ಘ ಸುಮಂಗಲಿ ಭವ. ಗುರುಗಳೇ, ದೀರ್ಘಾಯುಷ್ಮಾನ್ ಭವ. ಅಪ್ಪಾಜಿ, ಜಯವಾಗ್ಲಿ, ಜಯವಾಗ್ಲಿ, ಜಯವಾಗ್ಲಿ. ಬಾವನ್ಗೆ ಬಾವನ್ಗೆ ಧರ್ಮಾಧಿಕಾರಿಗಳಿಗೆ ಜಯವಾಗ್ಲಿ ಅಂತ ಹೇಳಪ್ಪ. ಧರ್ಮಾಧಿಕಾರಿಗಳಿಗೆ ಜಯವಾಗ್ಲಿ. ಅಪ್ಪಾಜಿ, ಹೌದಪ್ಪ. ಶಿವಲಿಂಗ, ಇದುವರೆಗೂ ನಮ್ಮ ಗ್ರಾಮಕ್ಕೆ ಪೊಲೀಸ್ನವ್ರು ಬಂದಿಲ್ಲ. ನಮ್ಮವ್ರು ಯಾರು ಕೋರ್ಟ್ಗೂ ಹೋಗಿಲ್ಲ. ತಲಾಂತರದಿಂದ ನಮ್ಮ ಕುಟುಂಬದವರೇ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂತ್ಕೊಂಡು ನ್ಯಾಯ ಹೇಳ್ತಾ ಇರೋದು. ಧರ್ಮಾಧಿಕಾರಿ ಪಟ್ಟ ಅನ್ನೋದು ಕತ್ತಿ ಮೇಲೆ ನಡೆಯುವಂಥದ್ದು. ತಿಳಿದು ತಿಳಿಯದು ಅಪರಾಧಿಗೆ ಶಿಕ್ಷೆ ತಪ್ಪಿದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಈ ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಕಾಯ, ವಾಚ, ಮನಸ ಶುದ್ಧವಾಗಿರ್ಬೇಕು. ಅಪ್ಪಾಜಿ, ನನ್ನ ಉಸಿರಿರುವವರೆಗೂ ನ್ಯಾಯ ಧರ್ಮಕ್ಕೆ ಪ್ರತಿರೂಪವಾಗಿತ್ತು.